ಅದನ್ನ ಒಂದು ಎಕರೆಗೆ ಒಂದು ಇಂಚಷ್ಟು ನೀರಿದ್ದು ಸಾಕು ಸರ್. ಡ್ರಿಪ್ಪಲ್ಲಿ ಸ್ವಲ್ಪನೇ ಬಿಟ್ಕೊಂಡು ಸಣ್ಣದ್ರಲ್ಲಿ ಸ್ವಲ್ಪ ಮೇಂಟೈನ್ ಮಾಡಿ. ಹಿಂಗೆ ಟ್ರಂಚಿಂಗು ಬಹಳ ಇಂಪಾರ್ಟೆಂಟ್. ಅವೆಲ್ಲ ಮಾಡ್ಕೋಬೇಕು ಸರ್. ಟ್ರಂಚಿಂಗ್ ನೋಡಿ, ಈ ವಿಷಯಕ್ಕೆ ಹೇಳೋದಾದ್ರೆ ಇದು ನಂದು 2.5 ಎಕರೆ ಏನ್ರಿ. ಇದ್ರಲ್ಲಿ ನನಗೆ 8 ಲಕ್ಷ ರೂಪಾಯಿ ನಿವ್ವಳ ಲಾಭ ಬರ್ತೈತಪ್ಪ. ಇದು ನಾನು ಯಾರಿಗ ಕೊಟ್ಟು, ನಾನೇನಾರು ನಾವಿಬ್ಬರೇ ಗಂಡ ಹೆಂಡ್ತಿ ಇದ್ದೀವಿ, ಇಲ್ಲಿ ಯಾರು ಇಲ್ಲ, ನಾವಿಲ್ಲೇ ವಾಸ ಆಗಿದ್ದೀವಿ ಅಂದ್ರೆ ನಿಂಬೆಹಣ್ಣು ತಗೊಂಡೋಗಿ ಮಾರಿದ್ರೆ 7 ರೂಪಾಯಿ 8 ರೂಪಾಯಿ ಮಾರ್ತಾರೆ ಇವತ್ತು. ಖಂಡಿತ 5 ರೂಪಾಯಿ 6 ರೂಪಾಯಿ ಮಾರ್ತಾರೆ. ನೀವು 2 ರೂಪಾಯಿ ಮಾರ್ಬೇಕು, ನಾವು ಬರೀ 2 ರೂಪಾಯಿ 3 ರೂಪಾಯಿ 3.5 ರೂಪಾಯಿ ಮಾರ್ಬಿಡ್ತೀವಿ. ಈಗ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ 1-1.5 1-1.5 ಅವತ್ತು ಕೂಡ ಅವ್ರು 3 ರೂಪಾಯಿ 4 ರೂಪಾಯಿ ಮಾರ್ತಾರೆ. ಅದನ್ನೇನಾದ್ರು ನಾವೇ ತಗೊಂಡೋಗಿ ನಾವೇ ಮಾರಾಟ ಮಾಡ್ಕೊಂಡು ನಮ್ಗೆ ಇಷ್ಟೇ ಜಾಗ ಇರಬೇಕು, ಬೇರೆದೇನು ಇರಬಾರ್ದು. ಕಸಬಿಲ್ದ ಇದ್ರೆ ಇಲ್ಲಿಂದ ಹೋಗಿ ನಾವು ಮಾರೋದು, ಮನೆ ಬಂದು ಮಂಕೋಣ ಸುಮ್ಮನೆ ಗಂಡ ಅಷ್ಟೆಲ್ಲ ಪಳೆ ಕಿತ್ಕೊಳ್ಳೋದು. ಇದ್ರಾಗಿರೋದು ಒಂದು ಚೂರು ಸಣ್ಣ ಗಿಡ ಪಳೆ ಕಿತ್ಕೊಂಡು ಇಷ್ಟನ್ನೇ ಮೇಂಟೈನ್ ಮಾಡ್ಕೊಂಡ್ರೆ ಸುಖವಾಗಿ ಜೀವನ ಮಾಡಕ್ಕೆ ಇಷ್ಟೇ ಸಾಕು. 2.5 ಎಕರೆ ಬೇಕಾದಷ್ಟು. 8 ಲಕ್ಷ ಇನ್ಕಮ್ ಬಂದ್ರೆ ಒಬ್ಬ ಯಾರಿಗೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲ, ಒಬ್ಬ ಆಫೀಸರ್ ಸಂಬಳ ಆಯ್ತು. ಹಂಗಾಗಿ ನಿಜಕ್ಕೂ 2.5 ಎಕರೆ ಜಾಗನೇ ಸಾಕು ಮಾಡಕ್ಕೆ. ನೋಡ್ಕೊಂಡು ಮಾಡ್ಬೇಕಷ್ಟೇ. ಅದನ್ನ ನೀವು ಹೇಳ್ದಂಗೆ ಎಲ್ಲವನ್ನು ನಾವೇ ಮನೆಯವರೇ ಮಾಡಿದ್ರೆ ಈಗ ನೀವು 8 ಲಕ್ಷದ್ದು ಎಷ್ಟಾಗ್ಬೋದು? ಏನು ಸರ್ 8 ಲಕ್ಷ ಸರ್ ಹೇಳಿದ್ನಲ್ಲ. ಈಗ ನಾವೇ ಮೆಣಸನ್ನು ನಾವೇ ಕುಯ್ಬೇಕು, ಎಲ್ಲ ಮಾಡ್ಕೊಂತ ಹೋದ್ರೆ ಆದ್ರೆ 1.5 ವರ್ಷ ಲಾಭ ಆಗತ್ತೆ. ಬೇಡ ನಮ್ಗೆ ಇಷ್ಟೇ ಸಿಕ್ಕಿದ್ರು ನಮ್ಮಿದ್ರೆ ಜೀವನ ಮಾಡ್ಬೋದಲ್ಲ ಸರ್. ನಾವು ಮಾಡ್ಬೋದಲ್ಲ, 8 ಲಕ್ಷ ರೂಪಾಯಿ ಜೀವನ ಮಾಡ್ಬೋದಲ್ಲ, ಬಂಗಾರದ ಜೀವನ ಮಾಡ್ಬೋದು. ಆಮೇಲೆ ನಾವು ಏನು ರಿಸ್ಕ್ ಇರಬಾರ್ದು. ಅಲ್ಲಿ ಇಲ್ಲಿ ಹೋಗೋದು, ಆ ತೋಟ ನೋಡ್ಕೋದು, ಇಷ್ಟೇ ಜಾಗ ಇದ್ರು ಸಾಕು. ಎಲ್ಲಿಗಾರ ಹೋಗ್ಬೇಕು ಬರ್ಬೇಕು, ಇಲ್ಲಿಗೆ ಬರ್ಬೇಕು, ಎಲ್ಲಿಗೆ ಹೋದ್ರು ಇಲ್ಲಿಗೆ ಬರ್ಬೇಕು. ಹಂಗಿದ್ರೆ ಇಷ್ಟೇ ಸಾಕು ಜೀವನ ಮಾಡಕ್ಕೆ. ಅತ್ಯುತ್ತಮವಾಗಿ ಮಾಡಿದ್ರೆ 1-2-3 ಎಕರೆ ಜಾಗ ಸಾಕು ಒಂದು ಫ್ಯಾಮಿಲಿ ಮೇಂಟೈನ್ ಮಾಡಕ್ಕೆ. ಓಕೆ ಲೋಕಣ್ಣರೇ, ತುಂಬಾ ಅಡಿಕೆನೇ ಬೆಳಿಬೇಕು ಅಂತೇನಿಲ್ಲ ಸರ್. ನೋಡಿ, ಇಲ್ಲಿ ಅಡಿಕೆ ಬೆಳೆದಿಲ್ಲ ನಾನು. ಅಡಿಕೆ ತೋಟಕ್ಕಿಂತ ಲಾಭ ಜಾಸ್ತಿ ಆಗಿದ್ರೆ ಮೆಣಸಲ್ಲಿ.